ಇಲಿಗಳ ತಕ್ಕ ತೈ. ಒಂದಾನೊಂದು ಊರಿನಲ್ಲಿ ಒಬ್ಬ ಅರಸನು ಇದ್ದನು. ಆ ಅರಸನಿಗೆ ಒಬ್ಬಳು ಹೆಂಡತಿ ಇದ್ದಳು. ಅರಸನ ಹೆಂಡತಿಗೆ ಅರಸಿ ಎನ್ನುತ್ತಾರೆ. ಅವರಿಗೆ ಒಬ್ಬಳು ಮಗಳು ಇದ್ದಳು. ಅರಸು ಮಗಳು ಅರಮನೆಯಲ್ಲಿ ಸುಖವಾಗಿ ಇದ್ದಳು. ಆ ಅರಮನೆಯಲ್ಲಿ 2 ಇಲಿಗಳು ಇದ್ದವು. ಇಲಿಗಳಲ್ಲಿ ಒಂದು ಗಂಡು, ಒಂದು ಹೆಣ್ಣು. ಆ ಇಲಿಗಳು ತಮ್ಮ ಬಿಲದಿಂದ ಹೊರಗೆ ಬಂದು ರಾತ್ರಿಯಲ್ಲಿ ಚೀರುತ್ತಿದ್ದವು. ಇಲಿಗಳ ಚಿಲಿಪಿಲಿಯಿಂದ ಅರಸನ ನಿದ್ದೆಗೆ ಅಡ್ಡಿಯಾಗುತ್ತಿತ್ತು. ಒಂದು ದಿವನ ಅರಸನು ತನ್ನ ಆಳನ್ನು ಕರೆದು, ಎಲಾ, ಈ ಇಲಿಗಳನ್ನು ಹಿಡಿಯಬೇಕು ಎಂದು ಅಪ್ಪಣೆ ಕೊಟ್ಟನು. ಆ ಆಳು ಒಂದು ಗೂಡನ್ನು ಮಾಡಿ, ಅದರಲ್ಲಿ ತಿಂಡಿಯನ್ನು ಇರಿಸಿ, ಬಿಲದ ಹತ್ತಿರ ಇಟ್ಟನು. ಇಲಿಗಳು ಬಿಲದಿಂದ ಹೊರಗೆ ಬಂದು, ಅಲ್ಲಿ ಇಲ್ಲಿ ಆಡಿದುವತ್ತ ಇತ್ತ ಓಡಿದುವು. ಕಡೆಗೆ ತಿಂಡಿಯ ವಾಸನೆ ಹಿಡಿದು ಗೂಡಿನ ಹತ್ತಿರ ಬಂದವು. ಗಂಡು ಇಲಿ ಗೂಡಿನ ಒಳಗೆ ನುಸುಳಿ, ತಿಂಡಿಯ ಚೂರಿಗೆ ಬಾಯಿ ಹಾಕಿತು. ಅಷ್ಟರಲ್ಲಿ ಗೂಡಿನ ಬಾಗಿಲು ಡಬ್ ಎಂದು ಮುಚ್ಚಿತು. ಗಂಡು ಇಲಿ ಗೂಡಿನಲ್ಲಿ ಸಿಕ್ಕಿಬಿತ್ತು. ಅದನ್ನು ಕಂಡು ಹೆಣ್ಣು ಇಲಿ, ಚೂಮ್, ಚೂಮ್ ಎಂದು ಇಡೀ ರಾತ್ರಿ ಗೋಳಾಡಿತು. ಕತ್ತಲೆ ಹೋಗಿ ಬೆಳಕು ಹರಿಯಿತು. ಅರಮನೆಯವರು ಎಚ್ಚರವಾದರು. ಆಗ ಹೆಣ್ಣು ಇಲಿ, ನಮ್ಮ ಅರಸುಮಗಳು ಈಗ ಹಿತ್ತಲಿಗೆ ಬರುವಳು. ನಾನು ಅವಳ ಕಾಲಿಗೆ ಬೀಳುವೆನು. ಅವಳು ನನ್ನ ಗಂಡನನ್ನು ಬಿಡಿಸಿಕೊಡುವಳು ಎಂದು ಯೋಚಿಸಿ ಹಿತ್ತಲಿಗೆ ಹೋಯಿತು. ಹಾಗೆ ಹೋಗುತ್ತಿದ್ದಾಗ ಇಲಿಯ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಮುಳ್ಳನ್ನು ತೆಗೆಯುವುದಕ್ಕಾಗಿ ಆ ಇಲಿ ಒಬ್ಬ ಕೆಲಸಿಯ ಮನೆಗೆ ಹೋಯಿತು. ಕೆಲಸಿ ಅಂದರೆ ಕ್ಷೌರಿಕ. ಕೆಲಸಿ ತನ್ನ ಬಾಳನ್ನು ಕಲ್ಲಿನ ಮೇಲೆ ಮಸೆಯುತ್ತಿದ್ದನು. ಬಾಳು ಅಂದರೆ ಕತ್ತಿ. ಇಲಿ ಕೆಲಸಿಯನ್ನು ಕಂಡು, ಅಣ್ಣ, ಅಣ್ಣ, ಈ ಮುಳ್ಳನ್ನು ಕಿತ್ತು ತೆಗೆಯುವೆಯಾ ಎಂದು ಹೇಳಿ ತನ್ನ ಕಾಲನ್ನು ತೋರಿಸಿತು. ಕೆಲಸಿ ತನ್ನ ಬಾಳಿನಿಂದ ಆ ಮುಳ್ಳನ್ನು ತೆಗೆಯುವಾಗ ಇಲಿಯ ಕಾಲು ಕಡಿದು ಹೋಯಿತು. ಆಗ ಇಲಿ, ಎಲಾ, ಎಲಾ, ಕೊಡು ನನ್ನ ಕಾಲು, ಇಲ್ಲವೇ ಇಡು ನಿನ್ನ ಬಾಳು ಎಂದು ಗದರಿಸಿತು. ಕೆಲಸಿ ತನ್ನ ಬಾಳನ್ನು ಇಲಿಗೆ ಕೊಟ್ಟನು. ಆ ಇಲಿ ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು. ಹಾಗೆ ಬರುತ್ತಿದ್ದಾಗ ಒಬ್ಬ ಕುಂಬಾರನು ಒಂದು ಗಡಿಗೆಯನ್ನು ಬೆರಳಿನಿಂದ ತಟ್ಟುತ್ತಿದ್ದನು. ಇಲಿ ಕುಂಬಾರನನ್ನು ಕಂಡು, ಅಣ್ಣ, ಅಣ್ಣ, ಗಡಿಗೆಯನ್ನು ಕೈಯಿಂದ ಯಾಕೆ ತಟ್ಟುತ್ತಿ? ಇಕೋ, ಈ ಬಾಳು ಇದೆ, ಇದರಿಂದ ತಟ್ಟು ಎಂದು ಹೇಳಿ ಬಾಳನ್ನು ತೋರಿಸಿತು. ಕುಂಬಾರನು ಬಾಳನ್ನು ಹಿಡುಕೊಂಡು ಗಡಿಯನ್ನು ತಟ್ಟುವಾಗ ಆ ಬಾಳು ಮುರಿದು ಹೋಯಿತು. ಆಗ ಇಲಿ, ಎಲಾ, ಎಲಾ, ಕೊಡು ನನ್ನ ಬಾಳು, ಇಲ್ಲವೇ ಇಡು ನಿನ್ನ ಗಡಿಗೆ ಎಂದು ಗದರಿಸಿತು. ಕುಂಬಾರನು ತನ್ನ ಗಡಿಗೆಯನ್ನು ಇಲಿಗೆ ಕೊಟ್ಟನು. ಇಲಿಯು ಅದನ್ನು ಹೊತ್ತುಕೊಂಡು ಅರಮನೆಗೆ ಬರುತ್ತಿತ್ತು. ಹಾಗೆ ಒಬ್ಬ ತೋಟಗಾರನು ಬಾಳೆಯ ತೋಟಕ್ಕೆ ಹಾಳೆಯಿಂದ ನೀರು ಮೊಗೆಯುತ್ತಿದ್ದನು. ಇಲಿ ತೋಟಗಾರನನ್ನು ಕಂಡು, ಅಣ್ಣ, ಅಣ್ಣ, ಹಾಳೆಯಿಂದ ಯಾಕೆ ನೀರು ಮೊಗೆಯುತ್ತಿ? ಇಕೋ, ಈ ಗಡಿಗೆ ಇದೆ, ಇದರಿಂದ ಮೊಗೆ ಎಂದು ಹೇಳಿ ಗಡಿಗೆಯನ್ನು ತೋರಿಸಿತು. ತೋಟಗಾರನು ಆ ಗಡಿಗೆಯನ್ನು ಎತ್ತಿಕೊಂಡು ನೀರು ಮೊಗೆಯುವಾಗ ಗಡಿಗೆ ಒಡೆದು ಹೋಯಿತು. ಆಗ ಇಲಿ, ಎಲಾ, ಎಲಾ, ಕೊಡು ನನ್ನ ಗಡಿಗೆ, ಇಲ್ಲವೇ ಇಡು ನಿನ್ನ ಹಣ್ಣು ಎಂದು ಗರಿಸಿತು. 2 ಮುಂದುವರೆಯಲಿದೆ.